ನಗರದ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗಕ್ಕೆ ಇವತ್ತು ಮೋದಿ ಚಾಲನೆ ನೀಡಲಿದ್ದಾರೆ. ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆ ನಗರದಾದ್ಯಂತ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ನಗರದ 3 ಕಡೆ ಪ್ರಧಾನಿ ಮೋದಿ ಸಂಚರಿಸಲಿದ್ದಾರೆ. ಒಂದು ರೈಲ್ವೆ ನಿಲ್ದಾಣ, ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಮತ್ತೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಮೋದಿ ಭೇಟಿ ಕೊಡ್ತಾರೆ. ಲಾ ಆ್ಯಂಡ್ ಆರ್ಡರ್ ಯಾವುದೇ ಸಮಸ್ಯೆ ಆಗದ ಹಾಗೆ ಸೂಚನೆ ಕೊಟ್ಟಿದ್ದಾರೆ. ಆಗಬಾರ್ದು, ಆ ರೀತಿ ಭದ್ರತೆಯನ್ನು ನಿಯೋಜನೆ ಮಾಡ್ಕೋಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಗತಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಒಂದೇ ಭಾರತ್ ಹಾಗೂ ನಮ್ಮ ಮೆಟ್ರೋ ಕಾಮಗಾರಿಗೆ ಚಾಲನೆಯನ್ನ ನೀಡೋದಕ್ಕೆ, ಜೊತೆಗೆ ಹಳದಿ ಮಾರ್ಗ ಮೆಟ್ರೋವನ್ನ ಮುಕ್ತಗೊಳಿಸೋದಕ್ಕೆ ಮೋದಿ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸದ್ಯ ನಾನೀಗ ಸೌತ್ ಎಂಡ್ ಸರ್ಕಲ್ ನಲ್ಲಿ ಇದ್ದೀನಿ. ಇಲ್ಲಿ ಸಿದ್ಧತೆಯನ್ನ ವೀಕ್ಷಣೆ ಮಾಡೋದಕ್ಕೆ ಖುದ್ದು ಜಯನಗರ ಶಾಸಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿ ಅವರು ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಯಾವ ರೀತಿಯಾದಂತಹ ಸಿದ್ಧತೆ ಸಾಗ್ತಾ ಇದೆ, ಏನ್ ಹೇಳ್ತೀರಾ? ಈಗಾಗಲೇ ಬೆಂಗಳೂರು ಜನ ಮೋದಿಯವರನ್ನ ಸ್ವಾಗತ ಮಾಡಲು ಸಿದ್ಧರಾಗಿದ್ದಾರೆ. ಈಗಾಗಲೇ ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೋದಿ ಬರೋ ದೃಷ್ಟಿಯಿಂದ ಸಾವಿರಾರು ಜನಕ್ಕೆ ಪ್ರತಿದಿನ ಮೆಟ್ರೋದಲ್ಲಿ ಓಡಾಡುವಂಥ ಒಂದು ಭಾಗ್ಯ ಇವತ್ತು ಬರ್ತಾ ಇದೆ. ಬಹಳ ದಿನಗಳಿಂದ ಕನಸಿದ್ದು ನಮಗೆ. ಕಳೆದ 5-6 ವರ್ಷದಿಂದ ಒಂದು ಬಹಳ ಕನಸಿತ್ತು. ಈ ಭಾಗದಲ್ಲಿ ಸುಮಾರು ಪ್ರತಿದಿನ 8 ಲಕ್ಷ ಜನ ಈ ಒಂದು ಮೆಟ್ರೋದಲ್ಲಿ ಓಡಾಡುವಂಥ ಒಂದು ಒಳ್ಳೆ ಕೆಲಸವನ್ನ ಲೋಕಾರ್ಪಣೆಯನ್ನು ಇವತ್ತು ಮೋದಿಯವರು ಮಾಡಿದ್ದಾರೆ. ಆಲ್ರೆಡಿ ಇವತ್ತು ತಾವು ನೋಡಿದ್ದೀರಾ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಬಹಳ ಹುರುಪಿನಿಂದ ಇವತ್ತು ಬೆಳಗ್ಗೆಯಿಂದ ಕೆಲಸವನ್ನ ಮಾಡ್ತಿದ್ದಾರೆ, ನೆನ್ನೆಯಿಂದ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಫ್ಲಾಗ್ಗಳು, ಬಂಟಿಂಗ್ಸ್ಗಳು, ಎಲ್ಲ ಕಡೆ ರೋಡ್ ಶೋಗಳು ಇರೋ ದೃಷ್ಟಿಯಿಂದ ಈ ಸೌದರ್ನ್ ಸರ್ಕಲ್ ಅಲ್ಲಿ ಮತ್ತು ರಾಗಿಗುಡ್ಡ ಸರ್ಕಲ್ ಅಲ್ಲಿ ಒಂದು ಮೋದಿರವರಿಗೆ ಅದ್ದೂರಿಯಾದಂತ ಒಂದು ಸ್ವಾಗತವನ್ನ ಬಯಸೋದಕ್ಕೆ ಆಲ್ರೆಡಿ ರೆಡಿ ಇದೆ. ಇವಾಗ ಈ ದೃಷ್ಟಿಯಿಂದ ಒಂದು ಒಳ್ಳೆ ಖುಷಿ ಆಗುತ್ತೆ ಅವರಿಗೆ. ಸರ್, ಈ ಮೆಟ್ರೋ ವಿಚಾರವಾಗಿ ಒಂದು ಕ್ರೆಡಿಟ್ ವಾರ್ ನಡೀತಾ ಇತ್ತು. ಅಂದ್ರೆ ನಮ್ಮ ಪಕ್ಷದ್ದು ಅಂತ ಕಾಂಗ್ರೆಸ್ ಅವರು, ನಿಮ್ಮ ಪಕ್ಷದ್ದು ಅಂತ ನೀವು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಇವಾಗ ಕಳೆದ ಈ ಸರ್ಕಾರ ಬಂದ ಮೇಲೆ ಯಾವತ್ತೂ ಇವರು ಮೆಟ್ರೋ ವೀಕ್ಷಣೆಯನ್ನ ಮಾಡಿದ್ದಾರೆ. ಸಿಎಂ ಅವರಾಗ್ಲಿ, DCM ಅವರಾಗ್ಲಿ ಒಂದು ಸಲ ಕೂಡ ಇದು ಮೆಟ್ರೋ ವೀಕ್ಷಣೆಯನ್ನ ಅವ್ರು ಮಾಡಿಲ್ಲ. ಹಿಂದೆ ನರೇಂದ್ರ ಮೋದಿರವರ ಒಂದು ನಾಯಕತ್ವದಲ್ಲಿ ಶಂಕುಸ್ಥಾಪನೆ ಆದ್ಮೇಲೆ ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿನವರು ಇದಕ್ಕೆ ಸಹಾಯವನ್ನ ಮಾಡಿದ್ದಾರೆ. ಅವಾಗ ನಮ್ಮ ರಾಜ್ಯ ಸರ್ಕಾರ ಕೂಡ ನಮ್ಮ ಸರ್ಕಾರ ಮಾಡಿದ್ದಾರೆ. ಇದಾದ್ಮೇಲೆ 2 ವರ್ಷದಲ್ಲಿ ಯಾವತ್ತೂ ಬರ್ದಲೆ ಏಕಾಏಕಿ ಉದ್ಘಾಟನೆ ಮಾಡೋ ಟೈಮ್ನಲ್ಲಿ ಕ್ರೆಡಿಟ್ ತಗೊಳ್ಳೋದು, ಅದು ಒಂಥರ ತಪ್ಪಲ್ಲ. ಆದರೆ ನಾವೇ ಮಾಡ್ತೇನೆ ತಪ್ಪಿದೆ. ಮೋದಿರವರ ಒಂದು ಕಲ್ಪನೆ ಇತ್ತು. ಇವತ್ತು ಆ ದೃಷ್ಟಿಯಿಂದ ಇವತ್ತು ಈ ಕ್ರೆಡಿಟ್ ಗೋಸ್ಟು ನರೇಂದ್ರ ಮೋದಿ. ಜನಸಾಮಾನ್ಯರೆಲ್ಲ ಒಂದ್ ಕಡೆ ಹೇಳ್ತಾ ಇದಾರೆ, ನಾರ್ಮಲ್ ಆಗಿ ನಾವು ಓಡಾಡೋದಿನ ರಸ್ತೆಗಳು ಸರಿ ಇರಲ್ಲ, ಆದ್ರೆ ಇವಾಗ ಪ್ರಧಾನಿ ಬರ್ತಾರೆ ಅಂತ ರಸ್ತೆಗಳೆಲ್ಲ ಲಕಲಕ ಅಂತ ಹೊಳಿತಾ ಇದೆ ಅಂತ. ಅಲ್ಲ, ಇವತ್ತು ನಮ್ಮ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ಪುಣ್ಯ, ಈ ಭಾಗದಲ್ಲಿ ಟಾರ್ ಹಾಕ್ಸಿರಲಿಲ್ಲ, ಗ್ರಾಂಟ್ ಕೊಟ್ಟಿಲ್ಲ ನಮಗೆ. ನಾವು ಕೈ ಮುಗಿದು ಕೇಳ್ಕೊಂಡ್ರು ಮುಖ್ಯಮಂತ್ರಿಯವ್ರಿಗೆ, ಶಾಸಕರಾಗಿ ಇಡೀ ಬೆಂಗಳೂರು ಕ್ಷೇತ್ರದ ಶಾಸಕರು ಬೆಂಗಳೂರು ರೋಡ್ ಸರಿ ಇಲ್ಲ, ಹಳ್ಳೆಗೂಡಿದೆ ಅಂತ ಕೇಳಿದಾಗ ಇವತ್ತು ₹1 ಸ್ಪಂದಿಸ್ತಾ ಇಲ್ಲ. ಮೋದಿಯವರು ಬರೋ ದೃಷ್ಟಿಯಿಂದ ನಾನು ಇವತ್ತು ನಾಗರಿಕರಿಗೆ ಇವತ್ತು ರಾಜ್ಯ ಸರ್ಕಾರ ಟಾರ್ ಆಗ್ತಾ ಇದೆ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಇದಿಷ್ಟು ಜಯನಗರ ಶಾಸಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿ ಅವರು ಹೇಳ್ತಾ ಇರುವಂತಹ ಮಾತುಗಳು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.